ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಾಗುತ್ತೆ? ಯಾವೆಲ್ಲ ಸಾಕ್ಷಿಗಳಿಂದ ದರ್ಶನ್ ಗ್ಯಾಂಗ್ಗೆ ಸಂಕಷ್ಟ? ಹೇಗೆಲ್ಲ ಹಲ್ಲೆ ಮಾಡಿ ಕೊಂದ್ರು? ಕೋರ್ಟ್ಗೆ ಕೊಟ್ಟಂತ ವರದಿಯಲ್ಲಿ ಏನಿದೆ? ಕೊಲೆಗೆ 272 ಸಾಕ್ಷಿಗಳು. ನ್ಯೂಸ್ 18ನ ಬಿಗ್ ಎಕ್ಸ್ಕ್ಲೂಸಿವ್ ಇದು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ರಾಜ್ಯದಲ್ಲಿ ಸಾಕಷ್ಟು ಸಂಚಲನವನ್ನು ಉಂಟು ಮಾಡಿತು. ಕಾರಣ ದರ್ಶನ್ ಅಂಡ್ ಗ್ಯಾಂಗ್ನ ಕೈವಾಡ. ಕೊಲೆ ಪ್ರಕರಣದಲ್ಲಿ ಯಾವೆಲ್ಲ ಸಾಕ್ಷಿಗಳಿಂದ ಈಗ ಡಿ ಗ್ಯಾಂಗ್ಗೆ ಸಂಕಷ್ಟ ಎದುರಾಗುತ್ತೆ? ಪ್ರಾಸಿಕ್ಯೂಷನ್ ಕೊಟ್ಟಂತ ಸಾಕ್ಷಿಗಳೇನು? ಯಾವ ಸಾಕ್ಷ್ಯ ಅದು? ಇನ್ಫ್ಯಾಕ್ಟ್ ನಿನ್ನೆಯಿಂದ ಟ್ರಯಲ್ ಅನ್ನೋದು ಆರಂಭವಾಗಿದೆ. ಮೊದಲಿಗೆ ಸಮನ್ಸ್ ಯಾರಿಗೆ ಕೊಡ್ತಾರೆ, ಸಾಕ್ಷಿಗಳ ವಿಚಾರಣೆ ಹೆಂಗೆ ಸಾಗ್ತಾ ಹೋಗುತ್ತೆ, ಇಲ್ಲಿ ಸಾಕ್ಷಿದಾರರ ಮೇಲೆ ಪ್ರಭಾವ ಬೀರುವಂತ ಪ್ರಯತ್ನಗಳಾಗಿದ್ರೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಏನ್ ಸಿಕ್ಕಿದೆ ಅದರಿಂದ ಈ ಗ್ಯಾಂಗ್ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ವಕೀಲರು ಕೂಡ ಒಂದು ಚರ್ಚೆಗಳನ್ನ ಮಾಡ್ತಾ ಇದ್ರು. ಕೊಲೆ ನೋಡಿದವರು, ದರ್ಶನ್ ಗ್ಯಾಂಗ್ ನಲ್ಲಿ ನೋಡಿದವರು, ಡಾಕ್ಟರ್, ಪೊಲೀಸರು, ಬ್ಯಾಂಕ್ ಅಧಿಕಾರಿಗಳು ಕೂಡ ಇದರಲ್ಲಿ ಸಾಕ್ಷಿದಾರರಾಗಿದ್ದಾರೆ. ಇನ್ನು ಸ್ವಾಮಿ ಕೊಲೆಯ 272 ಸಾಕ್ಷಿಗಳ ಎಕ್ಸ್ಕ್ಲೂಸಿವ್ ಸುದ್ದಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಆ ಮಾಹಿತಿ ಲಭ್ಯವಾಗಿದೆ. ಹತ್ಯೆ ಸಾಕ್ಷಿಗಳ ಪಿನ್ ಟು ಪಿನ್ ಮಾಹಿತಿ ಇದು ನ್ಯೂಸ್ 18 ಕನ್ನಡದಲ್ಲಿ ಮಾತ್ರ. ಹತ್ಯೆ ಸಾಕ್ಷಿಗಳ ಪಿನ್ ಟು ಪಿನ್ ಮಾಹಿತಿ. ಸೊ ಐ ವಿಟ್ನೆಸ್ ಇರ್ಬೋದು, ಟೆಕ್ನಿಕಲ್ ವಿಟ್ನೆಸ್ ಇರ್ಬೋದು, ಬ್ಯಾಂಕ್ ಅಫಿಷಿಯಲ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಪೊಲೀಸ್ ಇರ್ಬೋದು, ಹೀಗೆ ಎಲ್ಲರನ್ನೂ ಕೂಡ ಇಲ್ಲಿ ಸಾಕ್ಷಿದಾರರನ್ನಾಗಿ ಮಾಡಲಾಗಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಾದೇಶ್. 272 ಸಾಕ್ಷಿಗಳು. ಮತ್ತೆ ಕಾನೂನು ಪಂಡಿತರು ಹೇಳ್ತಾ ಇದ್ರು ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಸ್ಟ್ರಾಂಗ್ ಆಗಿರೋದ್ರಿಂದ ನೇರ ಸಾಕ್ಷಿಗಳು, ಐ ವಿಟ್ನೆಸ್ಗಳು ಇಲ್ಲೇನಾದ್ರೂ ಪ್ರಭಾವ ಬೀರೋ ತರ ಹೇಳದೇ ಇದ್ರೂ ಕೂಡ, ಟರ್ನ್ ಆದ್ರೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಇಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಸಾಕ್ಷಿಗಳು ಎಷ್ಟು ಸ್ಟ್ರಾಂಗ್ ಆಗಿದೆ, ನ್ಯೂಸ್ 18ಗೆ ಏನ್ ಇನ್ಸೈಡ್ ಮಾಹಿತಿ ಸಿಕ್ಕಿದೆ? ಶರ್ಮಿತಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ತನಿಖಾ ತಂಡ ಮಾಡಿತ್ತು. ಅಂದ್ರೆ ಈ ಒಂದು ಕೇಸ್ನಲ್ಲಿ ವಿಶೇಷವಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡಿತ್ತು. ಆ ಒಂದು ಚಾರ್ಜ್ ಶೀಟ್ಗೆ ನ್ಯಾಯಾಧೀಶರು ಕೂಡ ಒಂದು ರೆಸ್ಪಾನ್ಸ್ ಅನ್ನ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅಂದ್ರೆ ಇದೊಂದು ವಿಶೇಷವಾದ ಚಾರ್ಜ್ ಶೀಟ್ ನಂತಿದೆ ಅಂತ ಹೇಳಿದ್ರು. ಅಷ್ಟೊಂದು ಪರ್ಫೆಕ್ಟ್ ಆಗಿ ಈ ಒಂದು ಪ್ರಕರಣದ ತನಿಖೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಪ್ರಮುಖವಾಗಿ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ದರ್ಶನ್ ಆಗಿರ್ಬೋದು, ಉಳಿದ ಆರೋಪಿಗಳಿಗೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರಲ್ಲ ಅವರೆಲ್ಲರಿಗೂ ಕೂಡ ಶಿಕ್ಷೆ ಕೊಡಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ತನಿಖಾ ತಂಡ ಮಾಡಿತ್ತು. ಅದರಂತೆ ಸುಮಾರು 272 ಸಾಕ್ಷ್ಯಗಳನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ರು. ಆ ಒಂದು ಚಾರ್ಜ್ ಶೀಟ್ ನಲ್ಲಿ ಯಾವೆಲ್ಲ ಅಂಶಗಳು, ಯಾವೆಲ್ಲ ಸಾಕ್ಷಿಗಳು ಈ ಒಂದು ಡಿ ಗ್ಯಾಂಗ್ಗೆ, ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, 17 ಜನಕ್ಕೂ ಕೂಡ ಕಂಟಕ ಆಗುತ್ತೆ ಅನ್ನೋದ್ರೆ ಅದರಲ್ಲಿ ಪ್ರಮುಖವಾಗಿ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳಿದೆ, ರಿಪೋರ್ಟ್ಗಳಿದೆ. ಒಂದಷ್ಟು ರಿಪೋರ್ಟ್ಗಳಾಗಿರ್ಬೋದು, ಆರೋಪಿಗಳು ಸಂಭಾಷಣೆ ಮಾಡಿರುವಂತಹ ಒಂದಷ್ಟು ಮೊಬೈಲ್ನಲ್ಲಿ ಇರುವಂತಹ, ಮೊಬೈಲ್ ರಿಟ್ರೀವ್ ಮಾಡಿದಂಥ ಸಂದರ್ಭದಲ್ಲಿ ಬಂದಿರುವಂತಹ ಒಂದಷ್ಟು ಫೋಟೋಗಳು, ಮೆಸೇಜ್ಗಳಾಗಿರ್ಬೋದು, ಜೊತೆಗೆ CCTV ಫುಟೇಜ್ಗಳು ಮತ್ತೆ FSL ರಿಪೋರ್ಟ್ಗಳು, ಈ 3 ಎವಿಡೆನ್ಸ್ಗಳೇನಿದೆ ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್, ಮಹತ್ವದ ಪಾತ್ರವನ್ನ ವಹಿಸುತ್ತೆ ಈ ಒಂದು ಟ್ರಯಲ್ನ ಸಂದರ್ಭದಲ್ಲಿ ಅಂತೇಳಿ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಕೂಡ ಆ ಒಂದು ಕಾನ್ಫಿಡೆಂಟ್ ನಲ್ಲಿ ಇದೆ. ಅಂದ್ರೆ ಇಷ್ಟೊಂದು ಸಾಕ್ಷ್ಯಗಳಿದಾವೆ, ಪಿನ್ ಟು ಪಿನ್ ಎಲ್ಲವನ್ನೂ ಕೂಡ ಡಾಟ್ ಟು ಡಾಟ್ ಕನೆಕ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಚಿತ್ರದುರ್ಗದಿಂದ ಹಿಡಿದು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನವರೆಗೂ ಕೂಡ ಆತನನ್ನ, ರೇಣುಕಾಸ್ವಾಮಿಯನ್ನ ಕರೆತರುವವರೆಗೂ ಕೂಡ ಏನೆಲ್ಲ ಕಮ್ಯುನಿಕೇಶನ್ ಆಗಿತ್ತು, ಅದರಲ್ಲಿ ಯಾರ್ಯಾರು ಫೋನ್ ಕಾಂಟ್ಯಾಕ್ಟ್ ಗಳನ್ನ ಮಾಡಿದ್ದಾರೆ, ಯಾರನ್ನ ಮೆಸೇಜ್ ಗಳನ್ನ ಮಾಡಿದ್ದಾರೆ, ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಆರೋಪಿಗಳು ಸಂಬಂಧಪಟ್ಟಂತೆ ಏನೆಲ್ಲ ಕಮ್ಯುನಿಕೇಶನ್ ಗಳನ್ನ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಟವರ್ ಡಂಪ್ ಲೊಕೇಶನ್ ಆಗಿರ್ಬೋದು, ಮತ್ತೆ CDR ಅಂದ್ರೆ ಕಾಲ್ ಡೀಟೇಲ್ಸ್ ರೆಕಾರ್ಡ್ ಗಳನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ರು. ಇದರ ಜೊತೆಗೆ ದರ್ಶನ್ ಒಂದಷ್ಟು CCTV ಫುಟೇಜ್ಗಳು, ಅಂದ್ರೆ ಆ ಒಂದು ಪಟ್ಟಣಗೆರೆ ಶೆಡ್ಗೆ ಯಾರೆಲ್ಲ ಬಂದು ಹೋಗಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು CCTV ಫುಟೇಜ್ಗಳು ಕೂಡ ತನಿಖೆ ವೇಳೆ ಗೊತ್ತಾಗಿತ್ತು. ಮತ್ತೆ ಚಿತ್ರದುರ್ಗದಿಂದಲೂ ಕೂಡ ಆತನನ್ನ ಕರೆತರುವಂತ ಸಂದರ್ಭದಲ್ಲಿ, ಅಂದ್ರೆ ಕಿಡ್ನಾಪ್ ಮಾಡಿಕೊಂಡು ಬರುವಂತ ಸಂದರ್ಭದಲ್ಲಿ ಚಿತ್ರದುರ್ಗದಿಂದ ಪಟ್ಟಣಗೆರೆ ಶೆಡ್ವರೆಗೂ ಇರುವಂತಹ ಒಂದಷ್ಟು CCTV ಫುಟೇಜ್ಗಳನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಇರುವಂತಹ ಒಂದಷ್ಟು ಸಾಂದರ್ಭಿಕ ಸಾಕ್ಷಿಗಳನ್ನು ಕೂಡ ಪೊಲೀಸರು ಕಲೆ ಹಾಕುವಂತ ಕೆಲಸವನ್ನು ಮಾಡಿದ್ರು. ಆ ಒಂದು CCTV ಇದು ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಅಂತೇಳಿ ಕನ್ಸಿಡರ್ ಆಗುತ್ತೆ. ಇದರ ಜೊತೆಗೆ ಅಲ್ಲೇ ಒಂದು
ಘಟನಾ ಸ್ಥಳದಲ್ಲಿ ಇದ್ದಂತ ಒಂದಷ್ಟು ಐ ವಿಟ್ನೆಸ್ಗಳು ಅಂದ್ರೆ ನೇರವಾಗಿ ಆ ಒಂದು ಹಲ್ಲೆ ಮಾಡ್ತಿರೋದನ್ನ ನೋಡಿದಂತರು ಕೂಡ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಇದ್ರು ಐ ವಿಟ್ನೆಸ್ಗಳು 7 ರಿಂದ 8 ಜನ ಐ ವಿಟ್ನೆಸ್ಗಳಿದ್ದಾರೆ. ಅದರಲ್ಲಿ 3 ಜನ ನೀಡಿರುವಂತಹ ಹೇಳಿಕೆಗಳೇನಿದೆ ಅದು ಈ ಒಂದು ಪ್ರಕರಣಕ್ಕೆ ಮೇಜರ್ ಇಂಪಾರ್ಟೆಂಟ್ ಸಾಕ್ಷಿ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಸದ್ಯಕ್ಕೆ ಎಲ್ಲಾ ಸಾಕ್ಷಿಗಳು ಡಿ ಗ್ಯಾಂಗ್ಗೆ ಕಂಪ್ಲೀಟ್ ಆಗಿ ಒಂದಷ್ಟು ಮುಂದಿನ ಹಂತದಲ್ಲಿ ಶಿಕ್ಷೆ ಗುರಿಯಾಗೋದಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ಸಹಕಾರ ಆಗಲಿದೆ ಅಂತ ಹೇಳಿ ಒಂದಷ್ಟು ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಲಾಗ್ತಿದೆ. ಶರ್ಮಿತಾ, ನೋಡೋಣ ಇವತ್ತು ಕೋರ್ಟಲ್ಲಿ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮಾದೇಶ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.